ಯಾವ ಊರು ಇವ್ರೆ? ಡಿಸ್ಗೆರೆ. ನಿಮ್ಮ ಹೆಸರೇನು ಹೇಳಿ? ಎಲ್ಲ ರೀ. ಇದು ಎರಡನೇ ಟೈಮ್ ನಿಮ್ಗೆ ವಿಸಿಟ್. ಸರಿ, ಇದನ್ನ ನೇರವಾಗಿ ಮಾಡ್ಕೊಳ್ಳಿ. ಇದನ್ನ ಯಾವ ತಾಲೂಕು ಇದು? ಹಿರಿಯೂರು ತಾಲೂಕು. ಗುಬ್ಬಿ ತಾಲೂಕು. ಗುಬ್ಬಿ ತಾಲೂಕಲ್ಲ, ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ. ಇದನ್ನ ಒಳಗೆಲ್ಲ ಹಿಂಗ್ ಮಾಡ್ಕೋಬೇಡಿ. ಮತ್ತೆ ನೋಡಿ, ರೋಡ್ ಇಲ್ಲಿಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ, ಅಲ್ಲಿ ಮಾಡ್ಕೋಬೇಡಿ. ಕ್ಲೋಸ್ ಮಾಡಿದಿರಿ. ಆದ್ರೆ ನೋಡಿ, ಈಗೆಲ್ಲ ಕಟ್ಟಿದಿರಿ, ಜಿಗ್ಜಾಗ್ ಕಟ್ಟಿದಿರಿ. ನೇರವಾಗಿ ಬರ್ಬೇಕು ನನಗೆ ಇದು. ನೇರವಾಗಿ ಶಿಸ್ತಾಗಿ ಇಲ್ಲಿಗೆ ಬರ್ಬೇಕು, ನೇರವಾಗಿ ಬರ್ಬೇಕು. ಇದು ಓಕೆ, ತೊಂದ್ರೆ ಏನಿಲ್ಲ. ಈಗ ಹಿಂದಿನ ಸಾರಿ ನಿಮ್ಗೆ ಉದಾಹರಣೆ ಎಲ್ಲಪ್ಪರ, ನಿಮ್ಗೆ ಹಿಂದಿನ ಸಾರಿ ಒಂದು ಮಾತು ಹೇಳಿದ್ದೆ ನಿಮ್ಗೆ, ಕೆಲವು ಮಾರ್ಪಾಟುಗಳು ಹೇಳಿದ್ದೆ. ಏನ್ ಅನಿಸ್ತು ನಿಮಗೆ? ನಾನು ಹೇಳಿದ್ದೆಲ್ಲ ಅನಿಸ್ತಾ? ಆಯ್ತಾ? ಎಷ್ಟು ದಿನ ಆಯ್ತು ಹೇಳೋಗಿ ನಾನು? ನೆನ್ಪಿಟ್ಕೊಳ್ಳಿ, ಡೇಂಜರಸ್, ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಇದು ಮಾಡದಲ್ಲ ಇದ್ರೆ ಪೂರ್ತಿ ನೀವು ಎರಡನ್ನ ಆಫ್ ಮಾಡ್ರಿ, ಮನೆ ಮೇಲೆಲ್ಲ ಅಲ್ವಾ? ಅಲ್ಲ, ಈಗ ಎಷ್ಟು ಅನುಭವಿಸ್ತಿದ್ದೀರ? ಆಗ್ಲೇ ಆಗಿದೆ. ಬೇಲ್ ತಗೊಂಡ್ ಕೊಡಾಡ್ತಿದ್ದೀರಿ. ಹೇಳಿದಿನಿಲ್ವ ನಾನು? ನೆನಪಿಟ್ಕೊಳ್ಳಿ. ಆಗೋಗ್ಬಿಡ್ತಾ? ಅದೇ. ಎತ್ತರ ಐತಲ್ಲ, ಅದ ಮಾತ್ರ ನಮ್ದು. ಮತ್ತೆ ಅಲ್ಲಿಂದ ಯಾಕೆ ಕಟ್ಟಿದ್ರಿ ನೀವು? ಅಲ್ಲ, ನೀವು ಅಲ್ಲಿಂದ ಕಟ್ಬೇಡಿ. ಇಲ್ಲೊಂದಿಷ್ಟು ಇಲ್ಲಿಂದ ಒಂದ್ 4 ಗೂಟ ಉಣಿಸಿ, ಇಲ್ಲಿಂದ ಕಟ್ಟಿ 4 ಆಂಗಲ್ ಹಿಂಗ್ ಕಟ್ಟಿ. ಇದು ಹಿಂಗ್ ಕಟ್ಟಿ ಒಂದ್ 4 ಅಲ್ಲಿವರೆಗೂ ಕಟ್ಟಿ, ಮತ್ತೆ ಅದನ್ನ ಅಲ್ಲಿವರೆಗೂ ಕಟ್ಕೊಳ್ಳಿ. ಸರಿನಾ? ಮಾಡ್ಕೊಳ್ಳಿ. ಒಂದು. ಎರಡನೇದು, ಸಾಧ್ಯವಾದರೆ ನೋಡಿ, ಇದು ಮುಂದೆ ಜಾಗ ಮಸ್ತಿದೆ. ಇನ್ನು ನಮ್ಗೆ ಇನ್ನು ಜಾಗ ಇದಲ್ವಾ? ಇದಕ್ಕಿಂತ ಜಾಗ ಮಸ್ತಿದೆ ನಮ್ಗೆ. ಸರಿನಾ? ಇದೇನ್ ಗೊತ್ತಾ ನಾನು ಹೇಳೋದು? ಸಾಧ್ಯವಾದ್ರೆ ನೀವು ಇದನ್ನ ಈ ಮನೆ ನೇರಕ್ಕೆ ಇದೆಲ್ಲ ಫಿಲ್ ಮಾಡ್ಕೊಳ್ಳಿ. ಇದೆಲ್ಲ ಹೈಟ್ ಮಾಡ್ಕೊಂಡು ಒಂದು ಇದು ಶೀಟ್ ಮನೆ ಹಾಕೊಳ್ಳಿ. ಬೇಕಿದ್ರೆ ಈ ಕಡೆ ಆದ್ರೂ ಶೀಟ್ ನೀರ್ ಬೀಳಿ, ಈ ಕಡೆ ಆದ್ರೂ ಬೀಳಿ, ಏನ್ ತೊಂದರೆ ಏನಿಲ್ಲ. ಅಂದ್ರೆ ಅದಕ್ಕಿಂತ ಹೈಟ್ ಆಗಿರ್ಲಿ. ಒಂದ್ 2 ಅಡಿ ಆದ್ರೆ ಹೈಟ್ ಮಾಡಿ. ಓ ಮಾಡಿ. ಇನ್ನೊಂದು, ಮನೆ ಟಚ್ ಮಾಡಬೇಡಿ. ಒಂದ್ ಕೆಲಸ ಮಾಡಿ, ನೀರೆಲ್ಲಿ ಬೀಳ್ತಾ ಅಲ್ಲಿಂದ ಇಲ್ಲಿವರೆಗೆ ಹಾಕಾಗತ್ತಾ? ನೋಡೋಣ. ನಮ್ಗೆ ಒಂದು ರೂಮ್ ಬೇಕಷ್ಟೇ ಮನೆ ಕಿತ್ತಾಗತ್ತೆ. ಈಗ ಒಂದು ಹೆಂಚಿನ ಮಾಡ್ತೀರಾ? ಏನ್ ಶೆಡ್ಡಿನ ಏನ್ ಮಾಡ್ತೀರಿ? ಏನ್ ಧೈರ್ಯ ಕೊಟ್ಟು ಮಾಡ್ತೀರಾ? ಅಲ್ಲ, ನಿಮ್ಮ ಇದದ್ದು. ಯಾಕೆಂದ್ರೆ ನನಗೆ ಹೆಂಚಿನ ಮಾಡಿದ್ರು ಅಷ್ಟೇನೆ. ಒಂದು ಗುಡಿಸ್ಲಂತ ಹಾಕೊಳ್ಳಿ. ಫಸ್ಟ್ ಹೈಟ್ ಮಾಡಿ. ಇಲ್ಲಿಂದ ನೀವು ಈ ಮನೆ ಐತಲ್ಲ, ಅಲ್ಲಿವರೆಗೂ ಹಾಕೊಳ್ಳಿ, ತೊಂದ್ರೆ ಏನಿಲ್ಲ. ಇದ್ ಕಡೆ ಹೋಗ್ಬೇಡಿ. ಇದ್ರ ಲೆವೆಲ್ಗೆ ಇದ್ರ ಹತ್ತ ಹಾಕೊಳ್ಳಿ, ಇಲ್ಲಿವರೆಗೂ ಹಾಕೊಳ್ಳಿ. ಅಷ್ಟೇ ಸಾಕು. ಇಲ್ಲಿಂದ ಅಲ್ಲಿವರೆಗೂ ಹಾಕೊಳ್ಳಿ, ಎಲ್ಲ ಪೂರ್ತಿ ಹಾಕೊಳ್ಳಿ. ಇದನ್ನೆಲ್ಲ ಹೈಟ್ ಮಾಡ್ಕೊಂಡು ಇದ್ರಾಗ ಬಂದು ಎಲ್ಲ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದ್ ಏನಾಯ್ತು ಸ್ವಾಮಿ, ಈಗ ಎಡದಿಂದ ಬಂದ್ರೆ, ಆ ಕಡೆಯಿಂದ ಬಂದ್ರೆ ನಮ್ಮ ಆಟ ಲಗೇಜ್ ಆಟ ಒಳಗೆ ಬರಲ್ಲ. ಒಂದ್ ಪ್ರಾಬ್ಲಮ್ ಆಯ್ತು ನಮಗೆ. ಮನೆ ಮುಂದೆ ಗಾಡಿ ಇಲ್ಲಿ ಬರ್ಬೇಕು ಹಾಕ್ಬೇಕಾಯ್ತು ಅನ್ಕೊಂಡು ಗಾಡಿ ಬತ್ತೆ ಅಲ್ಲ. ನಾವು ಗಾಡಿ ರೂಟ ಹೊಡಿತಾ ಇದೀವಿ ಅಷ್ಟೇ. ಇಲ್ಲಿ ಬಂದಿದ್ದು ಇಲ್ಲಿ ಕಟ್ ಮಾಡ್ಕೊಂಡು ಹಿಂಗ್ ಬಿಡ್ತೈತಿ. ಆ ಶೆಡ್ ಒಳಗಡೆ ಬರಂಗ್ ಮಾಡ್ಕೊಳ್ಳಿ ಅಷ್ಟೇ ಸದ್ಯಕ್ಕೆ. ಆಮೇಲೆ ಮುಂದಿಂದು ನೀನೇನ್ ಬೇಕಾದ್ ಮಾಡ್ಕೊಡ್ತೀನಿ. ದುಡ್ಡು ಇಲ್ದಂಗೆ ಆದಷ್ಟು ತೊಂದರೆ ಮಾಡ್ಕೊಂಡಂಗೆ ಮಾಡ್ಕೊಳ್ಳಿ. ಅರ್ಥ ಆಯ್ತು ಹೇಳೋದು? ಈಗ ನಿಮ್ಗೆ ಇದನ್ನ ಹೈಟ್ ಮಾಡ್ಕೊಂಡು ಫಸ್ಟ್ ಆ ಶೆಡ್ ಒಳಗಡೆ ಹಿಂಗ್ ಆಗ್ತಿರಲ್ವಾ, ಆ ಶೆಡ್ ಒಳಗಡೆ ಬಂದ್ಬಿಡ್ಲಿ ಸುಮ್ಮನೆ. ಸರಿ ಅಲ್ವಾ? ಓಕೆ, ನಾನು ಹೇಳಿದಂಗೆ ಆಗಿದೆಯಲ್ವಾ ನಿಮ್ಗೆ? ತೊಂದ್ರೆ ಬಿಡ್ಬೇಡಿ ಮತ್ತೆ. ಓಕೆ, ಥ್ಯಾಂಕ್ ಯು. ಮಾಡ್ಕೊಂಡು ಫಸ್ಟ್ ಕಿತ್ತಾಕಪ್ಪ ಅದನ್ನ. ಯಜಮಾನ, ನಿನಗೆ ಹೇಳ್ದ ಅರ್ಥ ಆಗತ್ತಿಲ್ಲ ಗೊತ್ತಿಲ್ಲ. ನಿಮ್ಗೆ ತೊಂದ್ರೆ ಮಾಡ್ಕೊಳ್ತೀರಿ. ತೊಂದ್ರೆ ಮಾಡ್ಕೊಂಡ್ರೆ ಅದಕ್ಕೆ ಎಷ್ಟು ಹೇಳ್ತೀನಿ, ನಿಮ್ಮನ್ನು ಕೇಳೋದಿಲ್ಲ ನೀವು. ಸಾಧ್ಯವಾದಷ್ಟು ವೇಸ್ಟ್ ಮಾಡಿ ನಾನು ಸಿಕ್ಕರೆ ಒಂದು 10 ದಿನ ನೋಡಿ ಲೇರು ಮೂಲೆಗೆ. ಈ ಕಡೆ ಮೂಲೆಗೆ ಸುಮ್ಮನೆ ಎತ್ತರ ಮಾಡಮ್ಮ. ಎತ್ತರ ಮಾಡಿ ಇಲ್ಲಿ ತಿರ್ಗಾ ಇದಕ್ಕಿಂತ ಎತ್ತರನಾಗಿ ಸ್ವಲ್ಪ ಇದಾಕಿ ಮಣ್ಣು ಹಾಕಿ, ಅಲ್ಲಿ ನಾವೇನು ಗೊತ್ತಾ, ಅಲ್ಲಿಂದ ಅಲ್ಲಿಗೆ ಎಷ್ಟು ಬರುತ್ತೋ 15 ಅಡಿ ಬರುತ್ತೆ ಅಂದ್ಕೊಳ್ಳಿ. ಇಲ್ಲಿಂದ ಅಲ್ಲಿಗೆ 15 ಅಡಿ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಅಮ್ಮ ಹೇಳಿದಿನಲ್ಲ ಅದನ್ನೇ ಮಾಡ್ಕೊಳ್ಳಿ ಅಂತಂದು. ಹಿಂದಕ್ ಬೇಡ, ಇಷ್ಟಕ್ಕೆ ಸಾಕು. ಆಮೇಲೆ ಮಾಡ್ಕೊಳ್ಳಿ. ಇದನ್ನ ಫಸ್ಟ್ ಫುಲ್ ಮಾಡ್ಕೊಳ್ಳಿ. ಸರಿನಾ? ಫಸ್ಟ್ ಕ್ಲಾಸ್ ಆಗಿರುತ್ತೆ ಅಂದ್ರೆ ಸಾಲ್ದಾ? ಅವತ್ತೇನ್ ಹೇಳಿದ್ದೆ ನಾನು? ತಗೊಂಡೋಗಿ ಕೊಳಗಾಕ್ತಾರ ಅಂತ ಹೇಳಿಲ್ವ ನಾನು?
ನಾನು ಹೇಳಿ 2 ತಿಂಗಳಾಗಿದೆ ಅಲ್ವಾ? ಅರ್ಥ ಮಾಡ್ಕೋಬೇಕು ಎಲ್ಲ ಪರೆ. ನಾನು ಹೇಳಿದ್ರೆ ನಿಮ್ಗೆ ಬೇಸರ ಆಗುತ್ತೆ. ಗುರುಗಳು ನೋಡಪ್ಪ ಹಿಂಗೆ ಹೇಳಿದ್ರೆ ನಂಗಾಗತ್ತೆ ಅಲ್ವಾ? ನೇರವಾಗಿ ಹೇಳ್ರಂತೆ ಅವತ್ತು ಹೇಳಿದೆ. ಆದ್ರೂ ಕೂಡ ನೀವು ಜಲ್ದಿ ಮಾಡ್ಕೊಂಡಿಲ್ಲ. ಆ ನೋವನ್ನು ನೀವೇ ಮತ್ತೆ ಉಣ್ಣೋದು. ನಾನು ಉಣ್ತೀನ ಏನಪ್ಪಾ ಅಲ್ವಾ?